ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೀನಿ, ಬರ್ರಿ. ಮೊದಲಿಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕೋಬೇಕು. ಒಂದು ಪ್ಯಾನ್ ತೊಗೋರಿ. ಒಂದು ಪ್ಯಾನ್ದಾಗ ಒಣ ಕೊಬ್ಬರಿ ಹುರ್ಕೋಬೇಕು ರೀ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಅದೇ ಪ್ಯಾನ್ಗೆ ನಾನು ರಾತ್ರಿಗೆ ಹಾಗಲಕಾಯಿ ಕಟ್ ಮಾಡಿಕೊಂಡು ನೀರಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆನೆ ಹಾಕ್ಕೊಂಡು ಪ್ಯಾನ್ನಾಗ ಹಾಕಿ ಹುರ್ಕೋಬೇಕು ರೀ. ಈಗ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಈ ಥರ ಆಗ್ಬೇಕು ನೋಡ್ರಿ. ಒಂದು ಕಡಾಯಿದಾಗ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕೋರಿ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಿರಿ. ಸ್ವಲ್ಪ ಇದಕ್ಕೆ ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ರೀ. ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಆಗ್ತದೆ ಪಲ್ಯ. ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕಲಿಸ್ಕೊರಿ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಹುರ್ಕೊಂಡಿವಲ್ರಿ ಹಾಗಲಕಾಯಿ, ಅದನ್ನು ಹಾಕ್ಬೇಕ್ರಿ. ಹಾಕಿದ್ಮ್ಯಾಗ ಈಗ ಸ್ವಲ್ಪ ಅರಿಶಿಣ ಹಾಕಿರಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕೋರಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋರಿ. ಯಾಕಂದರೆ ರಾತ್ರಿಗೆ ನೆನೆ ಹಾಕಿರ್ತೀವಲ್ಲ ಉಪ್ಪು, ಅದಕ್ಕೆ ರೀ. ಮತ್ತು ಹುಂಚೆನೂ ನೆನೆ ಹಾಕ್ಕೊಂಡಿವಲ್ರಿ, ಅದು ರಸ ಹಾಕಿರಿ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೋಬೇಕ್ರಿ. ಹಾಕೊಂಡ್ಮ್ಯಾಗ ಸ್ವಲ್ಪ ಕಲಸ್ರಿ. ಇವಾಗ ನೀರು ಹಾಕೋರಿ. ಎಷ್ಟು ಬೇಕು ನೀರು ಅಷ್ಟು ಹಾಕೋರಿ. ಇದು ಕುದಿಯುವಾಗ ಅವಾಗೆ ಕೊಬ್ಬರಿ ಹುರ್ಕೊಂಡಿವಲ್ರಿ, ಅದು ಮಿಕ್ಸರ್ದಾಗ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಇವಾಗ ಹಾಕೋಬೇಕು ನೋಡ್ರಿ. ಇವಾಗ ಹಾಕೊಂಡ್ಮ್ಯಾಗ ಸ್ವಲ್ಪ ಕಲಸ್ರಿ. ಅದು ಕಲಸ್ದಾಗ ಸ್ವಲ್ಪ ಬೆಲ್ಲ ಹಾಕಿರಿ. ಹಾಕಿದ್ಮ್ಯಾಗ ಮುಚ್ಚ್ರಿ. ಪ್ಲೇಟು ಮುಚ್ಚ್ರಿ. 5 ನಿಮಿಷ ಆಗೋವರೆಗೂ ಬಿಟ್ಬಿಡ್ರಿ. 5 ನಿಮಿಷ ಆದ್ಮ್ಯಾಗ ತೆಗೀರಿ. ಆಮೇಲೆ ನೋಡ್ರಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸಕತ್ತದ ನೋಡ್ರಿ. ಈಗ ಫುಲ್ ಎಲ್ಲ ಮೇಲ್ಗಡೆ ಎಣ್ಣೆ ಬಿಟ್ಟಿದೆ ನೋಡ್ರಿ. ಎಣ್ಣೆ ಬಿಟ್ಟಿದೆ ಅಂದ್ಮ್ಯಾಗ ಇದು ಪಲ್ಯ ಆಗಿದೆ ಅಂತ ಅರ್ಥ. ಇದು ರೊಟ್ಟಿ ಜೊತೆಗೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅನ್ನ ಜೊತೆಗೂ ತಿನ್ಬೋದು ನೋಡ್ರಿ. ಅಷ್ಟು ಚೆನ್ನಾಗಿರ್ತದೆ ನೋಡ್ರಿ ಪಲ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.